ಸುಕ್ಷೇತ್ರ ವಾಗಣಗಿರಿ ಗ್ರಾಮದ ಕಡ್ಕೋಳ ಶ್ರೀ ಮಡಬಳೇಶ್ವರ ನೂತನ ದೇವಸ್ಥಾನ ಹಾಗೂ ಶಿಲಾಮೂರ್ತಿ ನಂದಿ ಪ್ರತಿಷ್ಠಾನ ಈ ಒಂದು ಕಾರ್ಯಕ್ರಮದಲ್ಲಿ ಆದರೂ ಇವತ್ತು ಭಾಳ ತಮ್ಮೆಲ್ಲರೂ ನೋಡಿದ್ರೆ ಭಾಳ ಖುಷಿ ಆಗ್ತದೆ. ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ತಾಯಿಯಂದರು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದಿದ್ರಿ. ಈ ಕಾರ್ಯಕ್ರಮವನ್ನು ಎಲ್ಲ ಗ್ರಾಮಸ್ಥರು ಎಲ್ಲರೂ ಸೇರಿ ಯಶಸ್ವಿ ಮಾಡೋದಕ್ಕೆ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಕೃತಜ್ಞತೆ ಸಲ್ಲಿಸ್ತೇನೆ. ಅಪ್ಪರ ಈ ವಾಗಣಗೆರೆದು ಭಾಳ ಅಂದ್ರೆ ಭಾಳ ಇತಿಹಾಸ ಇದೆ ರೀ. ಯಾಕಂತಂದ್ರೆ ಈ ಸಗರನಾಡು ಅಂತ ಹೆಸರು ಬರಬೇಕಾದ್ರೆ ಕಾರಣೀಭೂತ ಯಾವುದರ ವಾಗಣಗೆರೆ ಗ್ರಾಮ ಅಂತಂದ್ರೆ ತಪ್ಪಾಗದಂತ ನನಗೆ ಅನಿಸ್ತದೆ. ಯಾಕಂದರೆ ಇಲ್ಲಿ ಫಸ್ಟ್ ನಮ್ಮ ಏನು ಇಲ್ಲಿ ರಾಜರು ಇದ್ದಾರಲ್ಲ ಅವರೆಲ್ಲರೂ ವಿಜಯನಗರ ಸಾಮ್ರಾಜ್ಯದಲ್ಲಿ ಇದ್ದರಂತೆ. ಅವರು 7 ಜನ ಅಣ್ಣ ತಮ್ಮರು ಇಲ್ಲಿ ದುರ್ಗದಲ್ಲಿ ಬಂದು, ಅದರಲ್ಲಿ 2 ಅಣ್ಣ ತಮ್ಮರು ಇಲ್ಲಿ ಬರ್ತಾರೆ. ಇಲ್ಲಿ ಬಂದಾಗ ಈ ನಮ್ಮ ಆದಿಲ್ ಅಂದರೆ ಹೈದ್ರಾಬಾದ್ ನಿಜಾಮರು ಏನೇ ಒಂದು ಸಂದೇಶ ಕಳಿಸಿದ್ರೆ ಪಾರಿವಾಳ ಮುಖಾಂತರ ಕಳಿಸ್ತಾರೆ. ಅವಾಗೇನು ಮೊಬೈಲ್ ಇದ್ದಿಲ್ಲ, ಫೋನ್ ಇದ್ದಿಲ್ಲ, ಅಥವಾ ಇದ್ದಿದ್ದಿಲ್ಲ. ಪಾರಿವಾಳ ಮುಖಾಂತರ ಸಂದೇಶನ ಕಳಿಸ್ತಾರೆ. ಆ ಪಾರಿವಾಳನ ಪಕ್ಷಿ ಹೊಡೆದು ತಿಂದುಬಿಡ್ತದು, ಆ ಸಂದೇಶನೇ ಮುಟ್ತದಿಲ್ಲ. ಹೈದ್ರಾಬಾದ್ ನಿಜಾಮ್ರಿಗೆ ದೊಡ್ಡ ತಲೆನೋವಾಗಿತ್ತಂಥದ್ದು. ಏನಪ್ಪ ಹೆಂಗೆ ಯಾವುದರ ಸಂದೇಶ ಹೋಗ್ಬೇಕಾದ್ರೆ ಭಾಳ ಕಷ್ಟ ಆಗ್ತದೆ, ಯಾವ ಥರ ಇದು ಮಾಡ್ಬೇಕಂದಾಗ ಭಾಳ ಪ್ರಯತ್ನ ಪಟ್ಟರು ಅಂತ ಅದನ್ನು ಯಾವ ಪಕ್ಷಿ ಹೊಡಿತ ಅನ್ನೋದೇ ಗೊತ್ತಾಗ್ತದಿಲ್ಲ ಅಂತ. ಅವಾಗ ಅವ್ರು ಹೇಳಿದ್ರಂತ, ಈ ಪಕ್ಷಿ ನಮ್ಮ ಪಾರಿವಾಳನ ಯಾವ ಪಕ್ಷಿ ಹೊಡಿತದ ಆ ಪಕ್ಷಿನ ಯಾರು ಬೇಟೆ ಆಡ್ಕೊಂಡು ಬರ್ತಾರೋ ಹೊಡ್ಕೊಂಡು ಬರ್ತಾರೋ ಅವ್ರಿಗೆ ನಾವು ಇಷ್ಟು ಜಾಗಿರಿ ಹಾಕಿ ಕೊಡ್ತೀವಿ ಅಂತ ಹೇಳಿದ್ರು. ಅವಾಗ ಇವರಿಬ್ಬರು ಸುರ್ಪುರ ನಮ್ಮ ರಾಜರು ನೋಡಮ್ಮದು ಎಲ್ಲಿ ಅದ ಅಂತೇಳಿ ಹೋದ್ರಂತ. ಹೋದ್ಮೇಲೆ ಅವ್ರು ಪಾರಿವಾಳ ಬಿಡೋಣ ಹೊಡೆದು ಆ ಪಕ್ಷಿ ಹೊಡೆದು ಇದೇ ದಿಕ್ಕಿಗೆ ಬಂತಂದು. ಈ ವಾಗಣಗೆರೆ ಕೆರೆ ಹತ್ರ ದೊಡ್ಡ ಗಿಡಗಳು ಅಂತ, ಆಲದ ಮರ, ದೊಡ್ಡ ಮರಗಳು. ಆ ಮರದ ಹತ್ರ ಕುಂತು ಆ ಪಾರಿವಾಳನ ತಿಂತಿದ್ವು ಅಂತವು. ಅವ್ರು ಅಲ್ಲಿ ಬಂದು ನೋಡಿ, ಯಾಕಂದ್ರೆ ಪಾರಿವಾಳ ಅಂದ್ರೆ ರಾಜ್ಯರು ಬಿಡೋಂಥ ಪಾರಿವಾಳ ಸಾಮಾನ್ಯ ಪಾರಿವಾಳ ಇರಂಗ್ರೆ ಅದ್ರ ಕಾಲಿಗೆ ಮುದ್ರಿ ಉಂಗುರ ಇರ್ತದೆ. ಆ ಮುದ್ರಿ ಉಂಗುರ ನೋಡಿ ಅಲ್ಲಿ ಬೈರಿ ಇದ್ದಂಥ ಆ ಬೈರಿಗೆ ಸುರ್ಪುರ ರಾಜರು ಹೊಡೆದಕ್ಕೆ ಅವ್ರಿಗೆ ಈ ಜಾಗೀರ ಆಯ್ಕೆ ಈ ಸಂಸ್ಥಾನವನ್ನು ಕೊಟ್ರಂತೆ. ಅದಕ್ಕೆ ಯಾವತ್ತು ಸುರ್ಪುರ ರಾಜರಿಗೆ ಬಲವಂತ ಬೈರಿ ಬಹದ್ದೂರು ಸಂಸ್ಥಾನ ಅಂತೇಳಿ ಅಂತಾರ. ಅಂಥ ಒಂದು ಸಂಸ್ಥಾನ. ಇನ್ನು ರಾಜರಿಗೆ ಜಾಗೀರಿ ಎಲ್ಲ ಹಾಕಿ ಕೊಟ್ಟ ಮೇಲೆ ಅವರು ರಾಜಧಾನಿ ಯಾವುದು ಮಾಡಬೇಕಂತ ಯೋಚನೆ ಮಾಡಿದ್ರಂತ. ಯೋಚನೆ ಮಾಡಿದಾಗ ಇಲ್ಲಿ ನೆಳ್ಳಿಗೆ, ಈ ಗಿಡದ ನೆಳ್ಳಿಗೆ ಕುಂತಾಗ ಇಲ್ಲಿ ನೋಡಿದ್ರಂತಪ್ಪ ಒಂದು ಪವಾಡ. ಬೇರೆ ಗ್ರಾಮದೊಂದು ನಾಯಿ ಬಂತಂತ. ನಾಯಿ ಬಂದು ಸಾಮಾನ್ಯವಾಗಿ ನಾಯಿ ಮಲ ಹಿಡಿಯೋದು ಪದ್ಧತಿ. ಆದ್ರೆ ವಾಗಣಗೆರೆಗೆ ಬಂದ ತಕ್ಷಣ ಬೇರೆ ಸೀಮೆಯಿಂದ ನಾಯಿ ಬಂದದ್ದು, ವಾಗಣಗೆರೆ ಸೀಮೆದ ಮಲ ಬೆನ್ನತ್ ನಾಯಿಗೆ ಹಿಡಿತಂತ. ಆ ನಾಯಿ ಓಡೋದಾಗ ಅವಾಗ ರಾಜರು ಯೋಚನೆ ಮಾಡಿದಂಥ ಈ ಮಣ್ಣಿನ ಗುಣಧರ್ಮ ಹಂಗಾದಂತೇಳಿ ವಾಗಣಗೆರೆನ ಇಲ್ಲೇ ಸಾಮ್ರಾಜ್ಯ ಸುರ್ಪುರ ರಾಜರು ಇಲ್ಲಿ ಸಾಮ್ರಾಜ್ಯ ಕಟ್ಟಂತ ಕೆಲಸ ಮಾಡೋದು. ಅಂಥ ಮಹಾನ್ ಗ್ರಾಮ ಯಾವುದಾರು ಇದ್ರೆ ವಾಗಣಗೆರೆ ಗ್ರಾಮ. ಅಷ್ಟು ಪ್ರಸಿದ್ಧವಾದಂಥ ಗ್ರಾಮ. ಇತಿಹಾಸ ಭಾಳಷ್ಟಿದೆ, ಆದರೆ ನಮ್ಮ ಇತಿಹಾಸ ನಾವೇ ಮರೆಯುವಂಥ ಕೆಲಸವನ್ನು ಮಾಡುತ್ತಿದ್ದೇವೆ. ಇವತ್ತು ವಾಗಣಗೆರೆ ಬಗ್ಗೆ ಮಾತಾಡೋಕ್ಕೆ ಕುಂತ್ರೆ ಒಂದಿನ 2 ದಿನ ಅಲ್ಲ, ಹಲವಾರು ದಿನಗಳು ಬೇಕಾಗ್ತವೆ. ಅಂಥ ಒಂದು ಇತಿಹಾಸ. ಮತ್ತು ನಮ್ಮ ಭಾಗದಲ್ಲಿ ಹೆಚ್ಚಿಗೆ ಒಂದು ಎಜುಕೇಷನ್ ಹೊಂದಂಥ ಗ್ರಾಮ ಅದರಲ್ಲಿ ಅಂದರೆ ಮೇಲ್ಚುಣಿಯಲ್ಲಿ ಬರೋಂಥ ಗ್ರಾಮ ಅಂತಂದ್ರೆ ವಾಗಣಗೆರೆ ಗ್ರಾಮ. ಸಾಕಷ್ಟು ಅಧಿಕಾರಿಗಳು ಇರೋಂಥ ಗ್ರಾಮ ಅಂದ್ರೆ ವಾಗಣಗೆರೆ ಗ್ರಾಮ. ಮತ್ತು ರಾಜಕೀಯವಾಗಿ ಪ್ರಬುದ್ಧ ಇರುವಂಥ ಗ್ರಾಮ ಅಂದ್ರೆ ವಾಗಣಗೆರೆ ಗ್ರಾಮ. ಮತ್ತು ಹೆಚ್ಚಿನ ಮಹಿಳಾ ಅಧಿಕಾರಿಗಳು ಇಲ್ಲಿ ಯಾರು, ನಮ್ಮ ತಂಗಿ ಇಲ್ಲಿ ಕುಂತಾಳ, ನಮ್ಮ ಅಕ್ಕನು ಇಲ್ಲಿ ಮಹಿಳಾಧಿಕಾರಿಗಳು ಹೊಂದಿರುವಂಥ ಗ್ರಾಮ ಅಂದರು ವಾಗಣಗೆರೆ ಗ್ರಾಮ. ಹಂಗಾಗಿ ವಾಗಣಗೆರೆ ಗ್ರಾಮದ ಭಾಳ ಇತಿಹಾಸ ಇದೆ ಮತ್ತು ಭಾಳ ಖುಷಿ ಆಗ್ತದೆ. ಯಾಕಂದರೆ ಕಡ್ಕೋಳ ಮಠ ಅಂತಂತಂದ್ರೆ ಅದು ಜೇವರ್ಗಿ ತಾಲೂಕದಲ್ಲಿ ಹೆಸರಿಗೆ ಮಾತ್ರ ಅದ, ಆದರೆ ಹೆಚ್ಚಿಗೆ ಭಕ್ತರಿರೋದು ಸುರ್ಪುರ ತಾಲೂಕಿನಲ್ಲಿ. ಅಪ್ಪ ನಿಮಗೆ ಭಾಳ ಅಂದ್ರೆ ಭಾಳ. ಮನೆ ಬೊಮ್ಮಗುಡ್ಡ ಜಾತ್ರೆ ನೋಡ್ಬೇಕಾಯ್ತು ಸೌಕರ್ಯ, ಭಾಳ ಅದ್ಭುತವಾಗಿ ಆಯ್ತು ರೀ. ಬೊಮ್ಮಗುಡ್ಡದಾಗ ಅಪ್ಪರೇ ಬಂದು ತೇರು ಎಳೆಯಂಥ ಕೆಲಸವನ್ನು ಮಾಡ್ತಾರೆ. ಅವ್ರು ಬಂದ ಮೇಲೆ ಅವ್ರು ಪೂಜೆ ಮಾಡಿದ ಮೇಲೆ ಅಲ್ಲಿ ಕುಂಬಳಕಾಯಿ ಹೊಡೆದ ಮೇಲೆ ತೇರು ಎಳೆಯಂಥ ಒಂದು ಕೆಲಸವನ್ನು ಮಾಡ್ತೀವಿ. ಮತ್ತು ಆ ತೇರು ವಿಶೇಷ ಏನಪ್ಪ ಅಂದ್ರೆ ಆ ತೇರನ್ನ ಗಂಡ್ಮಕ್ಳು ಯಾರು ಎಳೆಯಂಗಿಲ್ಲ, ಹೆಣ್ಮಕ್ಳೇ ಆ ತೇರನ್ನ ಎಳಿತಾರೆ. ಭಾಳ ಅದ್ಭುತವಾದಂಥ ಜಾತ್ರೆ ಮಾಡ್ತಾರೆ. ಭಾಳ ಖುಷಿ ಆಗ್ತದೆ. ಯಾಕಂದ್ರೆ ಅಪ್ಪರ ಒಂದು ನೇತೃತ್ವದಲ್ಲಿ ಇದಾಗ್ತದೆ. ಅದ್ರಾಗ ನಮ್ಗೆ ಅಪ್ಪರಿಗೆ ಅಂತಂದ್ರೆ ನಮ್ದು ಹಳಿ ಸಂಬಂಧ. ಯಾಕಂದ್ರೆ ನಮ್ಮ ತಾತನೂರು ಕಡ್ಕೋಳು. ಅಲ್ಲಿ ಹೋದಾಗೆಲ್ಲ ಕಡ್ಕೋಳು ನಮ್ಮ ಅಕ್ಕನ ಕೊಟ್ಟಿರೋದು ಕಡ್ಕೋಳಿಗೆ ಕೊಟ್ಟಿದ್ವಿ. ಹಂಗಾಗಿ ಅಪ್ಪವ್ರು ಯಾವಾಗ ಕರೀತಾರೋ ಅವಾಗ ಹೋಗ್ತೀವಿ. ಸಜ್ಜನ ಸಾವ್ಕಾರನು ಭಾಳ ಅಲ್ಲಿ ಓಡಾಡ್ತಾನೆ. ಯಾಕಂದ್ರೆ 2013 MLA ಆಗ್ಬೇಕಂತ ಭಾಳ ಇಲ್ಲಿ ಕನಸು ಕಟ್ಟಿದ. ಹಂಗಾಗಿ ಯಾವ ಮಠನೂ ಬಿಟ್ಟಿದ್ದಿಲ್ಲ.
ಎಲ್ಲ ಕಡೆ ಓಡಾಡ್ತಾ. ಹಂಗಾಗಿ ಅಪ್ಪವರು ಯಾವತ್ತೂ ನಮಗೆ ಭಾಳ ಪ್ರೀತಿ ವಿಶ್ವಾಸದಿಂದ ನೋಡ್ಕೊಂತ ಒಂದು ಕೆಲಸ ಮಾಡ್ತಿದ್ದಾರೆ. ಇವತ್ತು ಇಲ್ಲಿ ಪ್ರೀತಿಯಿಂದ ಕಡ್ಕೊಳ್ಳೋ ಅಪ್ಪವರ ಒಂದು ಮೂರ್ತಿ ಪ್ರತಿಷ್ಠಾಪನೆ ಮಾಡಿ ದೇವಸ್ಥಾನ ಕಟ್ಟಿದ್ರಂತಂದರೆ ನಿಜಕ್ಕೂ ಭಾಳ ಖುಷಿ ಆಗ್ತದೆ. ಯಾಕಂದರೆ ವಾಗಣಗೇರಿ ಗ್ರಾಮಸ್ಥರು ಏನಾದರೂ ಕೆಲಸ ಮಾಡ್ಬೇಕಂದ್ರೆ ಪಣ ತೊಟ್ಟರೆ ಅದನ್ನು ಮುಗಿಸೋವರಿಗೆ ಸುಮ್ಮನೆ ಕುಂದ್ರಂಗಿಲ್ಲ. ಯಾಕಂತಂದ್ರೆ ಅವರು ಯಾವುದಕ್ಕೆ ಕೈ ಹಾಕಂಗಿಲ್ಲ. ಕೈ ಹಾಕಿದ ಮೇಲೆ ಅದನ್ನು ಕಂಪ್ಲೀಟ್ ಮಾಡೇ ಬಿಡೋಂಥ ಒಂದು ಕೆಲಸವನ್ನು ಮಾಡ್ತಾರೆ. ಅಷ್ಟೊಂದು ಯಾಕಂದರೆ ಈ ಊರಾಗ ನೋಡ್ರಿ, ಒಂದೇ ಜಾತಿಯವರು ಈ ಊರಾಗಿಲ್ಲ, ಎಲ್ಲ ಜಾತಿ ಜನಾಂಗದವ್ರು ಇದ್ರಿ. ಬಟ್ಟು ಇಲ್ಲಿ ಯಾರು ಯಾವ ಜಾತಿಯವರು ಅಂತ ಗೊತ್ತಿಡೋದೇ ಕಷ್ಟ. ಅಷ್ಟು ಎಲ್ಲರೂ ಅಣ್ಣ ತಮ್ಮರಾಗಿ ಒಂದಾಗಿರೋಂಥ ಕೆಲಸ ಈ ಗ್ರಾಮದಾಗ ಎಲ್ಲರೂ ಮಾಡ್ತಾರೆ. ಅದೇ ಭಾಳ ನಮ್ಗೆ ಖುಷಿ ಆಗ್ತದೆ. ಇವತ್ತು ನಾವು ಎಷ್ಟೇ ಒಂದು ಮಾತು ಹೇಳ್ತೇನೆ, ಎಷ್ಟೇ ಕಂಪ್ಯೂಟ್ರಿಗಿದೆ ನಾವು ಅಷ್ಟು ಓದಿವಿ ನಾವು ಇಷ್ಟಿದು ಮಾಡಿದ್ವಿ ಅಂತಂದರೆ ನಡೆಯಂಗಿಲ್ಲ. ಏನಿದ್ರೂ ಗುರುವಿನ ಪಾದದಾಗೆ ನಮ್ಮ ಮುಕ್ತಿ ಸಿಗೋಂಥ ಒಂದು ಕೆಲಸ ಆಗ್ತದೆ. ಗುರು ಚಿಕ್ಕವನಿದಾನ ದೊಡ್ಡವನಲ್ಲ, ಗುರುವೇ ಆಗ್ತಾರೆ. ಇಂಥ ಗುರುಗಳ ಪಾದದಲ್ಲಿ ನಾವು ನಮ್ಮ ಹಣೆಯನ್ನು ನಮಸ್ಕರಿಸಿದಾಗ ಮಾತ್ರ ನಮಗೆ ಮುಕ್ತಿ ಸಿಗೋಂಥ ಕೆಲಸ ಆಗ್ತದೆ. ಇವತ್ತು ನೋಡ್ರಿ ಭಾಳ ಶಾಣೆಯರಾಗಿವಿ ಅಂತೇಳಿ ಯಾರಾದರೂ ನೋಡಿದ್ರೇನು ಆಕಳು ಬೆನ್ನ ಮೇಲೆ ಕುಂತು ಯಾರಾದರೂ ಹಾಲು ಹಿಂಡ್ಯಾರೇನು? ಆಕದ ಪಾದದಾಗ ಕುಂತು ಹಾಲು ಹಿಂಡ್ತೀವಿ. ಅದೇ ಪಂಚಾಮೃತಕ್ಕೆ, ನಾಳೆ ಅಭಿಷೇಕಕ್ಕೆ, ನಾಳೆ ಮೂರ್ತಿಗೆ ಏನಾದರೂ ಪ್ರಸಾದ ಮಾಡೋಕೆ ಆ ಹಾಲು ಉಪಯೋಗಿಸ ಮಾಡೋಂಥ ಕೆಲಸ ಮಾಡ್ತೀವಿ. ಹಂಗೆ ನಾವು ಎಷ್ಟೇ ಶಾಣ್ಯರಿದ್ದರು, ಎಷ್ಟೇ ದೊಡ್ಡವರಿದ್ದರು, ಎಷ್ಟೇ ಓದಿದ್ರು, ಎಂಥ ರಾಜಕಾರಣಿಗಳಾದ್ರೂ ಗುರುವಿನ ಪಾದದಾಗ ಓದಂಗೆ ಮಾತ್ರ ಮುಕ್ತಿ ಸಿಗೋಂಥ ಒಂದು ಕೆಲಸ ಆಗ್ತಾರೆ. ಏನಾದರೂ ನಮಗೆ ಕಷ್ಟ ಸುಖಗಳಿದ್ದಾಗ ಗುರುವಿನೇ ಕಾಪಾಡ್ತಾನ. ಗುರುವಿನ ಒಂದು ಆಶೀರ್ವಾದ ಇದ್ದರೆ ಎಲ್ಲವನ್ನೂ ಗೆಲ್ಲಕ್ಕೆ ಸಾಧ್ಯ ಇದೆ. ಮತ್ತು ಅಂಥದ್ರಾಗೆ ಇಂಥ ಪ್ರವಚನ ಕೇಳೋದ್ರಿಂದ ಭಾಳಷ್ಟು ಒಳ್ಳೆಯದಾಗ್ತದೆ. ಯಾಕಂದ್ರೆ ನೋಡ್ರಿ, ನಾವು ಈಗ 6ನೇ ದಿನ ಇವತ್ತು ಪ್ರವಚನ ಹೇಳಕತ್ತೀರಿ. ನೀವು ಹೌದರಂತರೂ ನೀವೆಲ್ಲ ನಮ್ಮ ತಾಯಿದವರು ತಂಗಿದರು 6 ದಿನ ಕಂಟಿನ್ಯೂ ಬಂದು ಕೇಳಿರಿ. ನಾವು ಇವತ್ತು ಬಂದೀವಿ. ನೀವು ನೋಡ್ರಿ, ಆ ಒಂದು 6 ದಿನ ಇಡೀ ಸಂಸಾರ ಚಿಂತೆನೆ ಮರ್ತು ಬಿಟ್ರಿ. ಇಲ್ಲಂದ್ರೆ ಮನ್ಯಾಗ ಅಡಿಗೆ ಏನು ಮಾಡ್ಬೇಕು, ಮಗನಿಗೇನು ಉಣಿಸ್ಬೇಕು, ತಂದೆಗೇನು ಉಣಿಸ್ಬೇಕು, ಯಜಮಾನ್ರಿಗೇನು ಉಣಿಸ್ಬೇಕು, ಅದೇ ಚಿಂತೆ ಇರ್ತಿತ್ತು. ಆದರೆ ಇವತ್ತೆಲ್ಲವನ್ನು ಬಿಟ್ಟು ಇಲ್ಲೇ ಇಂಥ ಪುಣ್ಯದ ಅಪ್ಪೋರ ಒಂದು ಕಂಠದಿಂದ ಭಾಳ ಅದ್ಭುತವಾದಂಥ ಪ್ರವಚನ ಕೇಳೋಂಥದ್ದು ಮಾಡಿದ್ರಿ. ಎಲ್ಲ ಜಗತ್ತನ್ನೇ ಮರೆಯೋಂಥ ಒಂದು ಕೆಲಸವನ್ನು ಮಾಡಿ ಇವತ್ತು ನೀವು ಇಲ್ಲಿ ಬಂದಿದ್ರಿ. ಅದು ನಿಜಕ್ಕೂ ಭಾಳ ಖುಷಿ ಆಗ್ತದೆ. ತಾವೆಲ್ಲರೂ ಬಂದಿರೋದು ಇದರಿಂದ. ಇಲ್ಲಪ್ಪ ಅಂದ್ರೆ ಏನಾಗ್ತದೆ, ಇವತ್ತು ನಾವು ಬರೀ ಆ ಸೀರಿಯಲ್ಲೇ ನೋಡ್ಕೊಂತ ಕುಂದಿರ್ತೀವಿ. ಆ ಸೀರಿಯಲ್ದಾಗ ಏನಿರ್ತದೆ? ಸೊಸಿಗೆ ಅತ್ತಿ ಬೈತಿರ್ತಾಳ, ಅತ್ತಿಗೆ ಸೊಸಿ ಬೈತಿರ್ತಾಳ, ಹೌದಿಲ್ಲಮ್ಮ? ಜಗಳನೇ ಇರ್ತದೆ. ನಮ್ಮಮ್ಮ ಅಲ್ಲೇ ಆ್ಯಕ್ಷನ್ ಮಾಡಿ ತೋರಿಸ್ತಾಳೆ. ಕರೆಕ್ಟ್ ಅದು ಅಮ್ಮ ಮಾಡೋದು. ಬರೇ ಜಗಳನೇ. ಅತ್ತಿ ಯಾವಾಗ ಹೆಂಗೆ ಸೊಸಿಗೆ ಬೈಬೇಕು, ಸೊಸಿ ಅತ್ತಿಗೆ ಹೆಂಗೆ ಬೈಬೇಕು, ಅವ್ರಿಗೆ ಇದು ಈ ಜಗಳ ಆ ಜಗಳದಾಗ ಸೀರಿಯಲ್ ಮುಗಿದು ಬಿಡ್ತದೆ. ಆದರೆ ಇಲ್ಲಿ ನೋಡ್ರಿ, ಏನಿದ್ರು ಒಳ್ಳೇದೇ ಹೇಳೋಂಥ ಒಂದು ಕೆಲಸವನ್ನು ಮಾಡ್ತಾರೆ. ಅಂಥದ್ದು ಮಾಡಿದ್ರೆ ನಿಜಕ್ಕೂ ಪುಣ್ಯ ಬರ್ತದೆ. ಇವತ್ತು ನಮ್ಮ ಅಣ್ಣ ತಮ್ಮರು ಎಲ್ಲರೂ ಬಂದು ಕುಂತೀರಿ. ನಾವು ಒಂದು ಜೀವನದಾಗ ಅಳವಡಿಸ್ಕೋಬೇಕಾಗ್ತದೆ. ನಾವಾಗಲಿ ನೀವಾಗಲಿ ಯಾವತ್ತಾದರೂ ನಮ್ಮ ಹೆಂಡ್ತಿಗಾಗಲಿ ನಮ್ಮ ತಾಯಿಗಾಗಲಿ ಮಕ್ಕಳಿಗಾಗಿ ನೀವು ಊಟ ಆಯ್ತೇನಂತ ಕೇಳಿವೇನ್ರಿ? ಗಂಡು ಮಕ್ಕಳು ಯಾವತ್ತೂ ಕೇಳಂಗಿಲ್ಲ. ಏನು ಕೇಳಿದ್ರು ಹೆಣ್ಮಕ್ಳೇ ತಾಯಿದಾರೆ ಕೇಳ್ಬೇಕು. ಬಾಯಪ್ಪ ಊಟ ಮಾಡು ಬಾ ಅಂತಂದು. ಅವರು ಉಪವಾಸ ಇದ್ದರೂ ಚಿಂತಿಲ್ಲ. ತಮ್ಮ ಮನೆ ಅಂತ ಎಲ್ಲರನ್ನೂ ನೋಡ್ಕೊಂತ ಹೋಗೋಂಥ ಶಕ್ತಿ ಆ ತಾಯಂದಿರು ಇರ್ತದೆ. ಅದಕ್ಕೋಸ್ಕರ ತಾಯಿಯರು ಯಾವತ್ತಿದ್ರು ಮೇಲೆ ಇರ್ತಾರೆ. ಹಂಗಾಗಿ ಅಂಥ ತಾಯಂದಿರು ಹೆಚ್ಚಿನ ಸಂಖ್ಯೆಯನ್ನು ನೋಡಿ ಭಾಳ ಖುಷಿ ಆಗ್ತದೆ. ನಿಮ್ಮೆಲ್ಲ ಇಲ್ಲಿ ಭಾಳಷ್ಟು ಜನ ಹೇಳ್ತಾರೆ, ಶ್ರೀಶೈಲಿಗೆ ಮಲ್ಲಿಕಾರ್ಜುನ ಇಲ್ಲಿ ನಡ್ಕೊಂತ ಹೋಗ್ತಾರೆ. ಆ ಶ್ರೀಶೈಲ ಮಲ್ಲಿಕಾರ್ಜುನ ಯಾರು ದರ್ಶನ ಮಾಡ್ತಾರ ಅವ್ರು ನೋಡಿದ್ರು ಆ ಶ್ರೀಶೈಲ ಮಲ್ಲಿಕಾರ್ಜುನ ನೋಡಿದಷ್ಟೇ ಪುಣ್ಯ ಬರುತ್ತಂತ. ಹಂಗಾಗಿ ಇವತ್ತು ನಾವು ಒಂದಿನೂ ಪ್ರವಚನ ಕೇಳಕ್ಕೆ ಬಂದಿಲ್ಲ ಅಂದರೂ ಸತತವಾಗಿ ನೀವೇನು ಪ್ರವಚನ ಕೇಳಕ್ಕೆ ಬಂದಿರಲ್ಲ, ನಿಮ್ಮ ನೋಡಿರಲ್ಲ, ನಮಗೂ ಅಷ್ಟು ಪುಣ್ಯ ಸಲ್ತಂತ ನಾವು ಭಾವಿಸಿದ್ದೇವೆ. ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಭಾಳ ಅಚ್ಚುಕಟ್ಟಾಗಿ ಭಾಳ ಅದ್ಭುತವಾಗಿ ತಾವು ಮಾಡಿದಿರಿ. ಅಪ್ಪರ ತಮ್ಮ ಆಶೀರ್ವಾದದಿಂದ ತಾವು ಏನು ವಾಕ್ಯ ಸಿದ್ಧಿಗೊಳ್ತಾವೆ, ತಾವು ಏನು ಹೇಳ್ತೀರಿ ಅದು ಹಾಗೇ ಆಗ್ತದೆ. ಯಾಕೆಂತಂದ್ರೆ ಅಪ್ಪವ್ರಿಗೆ ಈಗ ಒಂದು ಫೋಟೋ ನೋಡಿದೆ, ಮೈ ಜುಮ್ಮಂತ. ರಾಮದೇವ್ ಬಾಬಾನ ನೋಡಿರಲ್ಲ ನೀವು? ಭಾಳಷ್ಟು ಜನ ಯುವಕರು ನೋಡಿರ್ತೀರಿ ರಾಮದೇವ್ ಬಾಬಾನ. ಯೋಗಾಸನ ಪತಾಂಜಲಿ ಇದು ಭಾಳ ಪ್ರಸಿದ್ಧ, ಅಂದ್ರೆ ಭಾಳ ಅಂದ್ರೆ ದೊಡ್ಡ ಬಾಬಾ ಅವರು. ಅವ್ರು ಅನಿಸಿದ ಮಟ್ಟಿಗೆ ಈ ಪತಾಂಜಲಿ ಸ್ಟಾರ್ಟ್ ಮಾಡಿದ ಮೇಲಿಂದ ಅವರು ಬಿಸ್ನೆಸ್ಸು ಎಲ್ಲ ವ್ಯವಹಾರ 1000 ಕೋಟಿದಾಗಿಲ್ಲ ರೀ.
ಲಕ್ಷಾಂತರ ಕೋಟಿದಲ್ಲಿ ಅದು ಅಷ್ಟೊಂದು ದೊಡ್ಡ ಶ್ರೀಮಂತರು ಆಗ್ಯಾರ ಬಾಬಾರು. ಅಷ್ಟು ನಮ್ಮ ಭಾರತ ಸಂಸ್ಕೃತಿನೇ ಹೆಚ್ಚು ಮಾಡ್ತಿದ್ದಾರೆ, ಎಲ್ಲವನ್ನು ಒಳ್ಳೇದನ್ನು ಮಾಡ್ತಿದ್ದಾರೆ. ಅಂಥ ರಾಮದೇವ್ರ ಬಾಬಾರು ಯಾರ ಶಿಷ್ಯ ಅಂದ್ರೆ ನಮ್ಮ ಅಪ್ಪನ ಶಿಷ್ಯರು. ಮೊನ್ನೆ ಬೆಂಗಳೂರಾಗ ಭೇಟಿಯಾದಾಗ 1,00,000 ರೂಪಾಯಿ ದಕ್ಷಿಣ ಕೊಟ್ಟು ಕಾಲು ಮುಗಿದದ್ದು ಫೋಟೋ ನೋಡಿದೆ. ಭಾಳ ಅಂದ್ರೆ ಭಾಳ ಖುಷಿ. ಅಂಥ ಪವಾಡ ಪುರುಷ ನಮ್ಮ ಅಪ್ಪರಾರ. ಆದ್ರೆ ಏನಂದ್ರೆ ಸಂಭಾಯಿತವಾಗಿ ಏನೂ ಮಾತಾಡಂಗಿಲ್ಲ, ಭಾಳ ಶಾಂತಿ ಇರ್ತಾರಲ್ಲ. ಹಂಗಾಗಿ ಮುತ್ಯರ ಮಹಿಮೆ ನಮ್ಗೆ ಅಷ್ಟು ಗೊತ್ತಿಲ್ಲ. ಭಾಳ ಅದ್ಭುತವಾದಂಥ ಗುರುಗಳಾರ. ಅವ್ರ ದರ್ಶನ ಪಡೆದು ನಮ್ಮದು ನಿಮ್ಮದು ಪುಣ್ಯ ಅಂತ ಭಾವಿಸ್ತಾ ಆದಷ್ಟು ಬೇಗನೆ ರಾಮದೇವ್ ಬಾಬಾರನ್ನು ಒಂದ್ಸರಿ ಕಡ್ಕೊಳಗಾಗಲಿ ಇಲ್ಲಿ ಅಲ್ಲಿ ಕರೆಸಂಥ ಕೆಲಸ ಅಪ್ಪವರು ಮಾಡ್ತಾರಂತ ಹೇಳ್ತಾ, ನಿಜಕ್ಕೂ ಭಾಳ ಒಳ್ಳೆಯ ಕಾರ್ಯಕ್ರಮನ ಆಯೋಜನೆ ಮಾಡಿದಕ್ಕೆ ತಮ್ಮೆಲ್ಲರಿಗೂ ಹೊಂದಿಸಿ ನನ್ನ ಮಾತು ಮುಗಿಸ್ತೇನೆ. ನಾನು ಇವತ್ತು ಇಲ್ಲಿ ಕರೆಸಿ ಇಷ್ಟೊಂದು ಪ್ರೀತಿ ವಿಶ್ವಾಸ ತೋರಿಸಿ ಸತ್ಕರಿಸಿ ಯಾವತ್ತೂ ನಿಮ್ಮ ಚಿರುಣ ಆಗಿರುತ್ತೆ ಅಂತೇಳಿ ಒಂದೆರಡು ಮಾತನ್ನು ನಾನು ಮುಗಿಸ್ತೇನೆ. ಭಾಳ ಅದ್ಭುತವಾಗಿ ಮಾತನಾಡಿದಂಥ ಮಾಜಿ ಸಚಿವರಿಗೆ ಧನ್ಯವಾದಗಳು. ಯಾವಾಗಲೂ ನಮಗೊಂದು ಕಿವಿ ಮಾತು ಹೇಳ್ತಿರ್ತಾರೆ ನಮ್ಮ ಸಾಹೇಬರು. ನಮ್ಗೆ ಅವಾಗವಾಗ ಭಯ ಜಾಸ್ತಿ. ಎಲ್ಲಿ ಕಾವಿ ಬಟ್ಟೆ ಕಾಣ್ತಾವ ಅಲ್ಲಿ ಕೈ ಮುಗಿ ಮಗ, ನಮ್ಮ ತಾಯಿ ನನಗೆ ಅದನ್ನೇ ಹೇಳ ಅಂತೇಳಿ ನಮ್ಗೆ ಹೇಳಿಕೊಡ್ತಾರೆ. ಅದೇ ರೀತಿ ಕೂಡ ಎಲ್ಲಿ ಕಾವಿ ಬಟ್ಟೆ ಕಾಣುತ್ತಾ ಯಾವತ್ತೂ ಬಾಗಿದೆ ತಲೆ ಮುಗಿದೆ ಕೈ ಇರುವಂಥ ನಮ್ಮ ನಾಯಕರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ, ನಮ್ಮವ್ವ ಹೇಳಿದ, ನಮ್ಮ ತಾಯಿ ತಿಮ್ಮಮ್ಮ ತಾಯಿ ಏನು ಹೇಳಿದ್ರು ಅಂತಂದ್ರೆ, ಎಲ್ಲಿ ಕಾವಿ ಬಟ್ಟೆಯವರು ಕಾವಿದಾರಿಗಳು ಶರಣರು ಕಾಣ್ತಾರೋ ಅವರಿಗೆ ನಿನಗೆ ಗೌರವ ಕೊಡ್ಲಿಕ್ಕೆ ಆಗ್ಲಿಕ್ಕಂದ್ರೆ ಚಿಂತೆ ಇಲ್ಲ, ಅಗೌರವ ಜೀವನದಾಗ ತೋರ್ಸಕ್ಕೆ ಹೋಗ್ಬೇಡ. ಯಾವತ್ತಿದ್ರೂ ಶರಣರಿಗೆ ನೀನು ಯಾವತ್ತಿದ್ರೂ ಅವ್ರಿಗೆ ಗೌರವ ಕೊಡೋ ಕೆಲಸ ಮಾಡು, ನಿನ್ನ ಜೀವನದಾಗ ಒಳ್ಳೇದಾಗ್ತಂತ ನಮ್ಮ ತಾಯಿ ಅದಕ್ಕೆ ಕಲಿಸ್ಕೊಟ್ಟ. ಅದನ್ನು ಹೇಳಕ್ಕೆ ಹೋಗಿ ನಮ್ಮ ಶಿವ ಬೇರೆ ಬೇರೆ ಹೇಳ್ದ. ಭಾಳ ಅದ್ಭುತವಾಗಿ ಮಾತನಾಡಿದಂಥ ನಮ್ಮ ನಾಯಕರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಈ ಒಂದು